ವಿಶ್ವವಾಣಿ ಪತ್ರಿಕಾ ಸಮೂಹದಿಂದ ಇಂದು ಲೋಕಾರ್ಪಣೆಗೆ ಆಗ್ತಾ ಇರುವಂಥ ಪ್ರವಾಸಿ ಪ್ರಪಂಚ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮ ನಾಡಿನ ಹೆಮ್ಮೆಯ ಜನಪ್ರಿಯ ಜನಾನುರಾಗಿ ಮುಖ್ಯಮಂತ್ರಿಗಳಾದಂಥ ಆತ್ಮೀಯರೂ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ, ಕರ್ನಾಟಕದ ಪ್ರವಾಸೋದ್ಯಮ ಸಚಿವರು, ನನ್ನ ಬಹುಕಾಲದ ಸ್ನೇಹಿತರು ಆದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಹಾಗೂ KSTDC ಅಧ್ಯಕ್ಷರು ಆದಂಥ ಸನ್ಮಾನ್ಯ ಎಂ ಶ್ರೀನಿವಾಸ್ ಅವರೇ, ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ಸ್ ಇದರ ಅಧ್ಯಕ್ಷರು ಮತ್ತು ಜನಪ್ರಿಯ ಶಾಸಕರು ಆದಂಥ ಅನಿಲ್ ಚಿಕ್ಕಮಾದು ಅವರೇ, ಕನ್ನಡದ ಹೊಸ ಪೀಳಿಗೆಯ ಹೊಸ ತಲೆಮಾರಿನ ನಟರು ಹಾಗೂ ತೀರಾ ಚಿಕ್ಕ ವಯಸ್ಸಿನಲ್ಲಿ ಅಪಾರ ಜನಮನ್ನಣೆಗೆ ಪಾತ್ರರಾದಂತಹ ಖ್ಯಾತ ಚಲನಚಿತ್ರ ನಟರಾದಂಥ ಡಾಲಿ ಧನಂಜಯ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆಹ್ವಾನಿತರೇ, ಆತ್ಮೀಯರೇ, ಗಣ್ಯಮಾನ್ಯರೇ, ಆಪ್ತರೇ, ಮಾತೆಯರೇ, ಮಹನೀಯರೇ, ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಸರ್. ನಾನು ಮಾತನಾಡೋದಕ್ಕಿಂತ ನನ್ನ ಪತ್ರಿಕೆನೇ ಮಾತಾಡಲಿ, ಇವತ್ತು ಬಿಡುಗಡೆ ಆಗುವಂಥ ಪತ್ರಿಕೆನೇ ಮಾತಾಡಲಿ ಅಂಥೇಳಿ ಭಾವಿಸಿದ್ದೆ. ಆದರೆ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ಇಲ್ಲಿ ಹೇಳ್ಬೋದು ಅಂಥೇಳಿ ಅಂದ್ಕೊಂಡಿದ್ದೀನಿ. ವಿಶ್ವವಾಣಿ ಪತ್ರಿಕೆ ಸುಮಾರು 1958ರಲ್ಲಿ ಆರಂಭವಾದಂಥ ಒಂದು ಪತ್ರಿಕೆ. ಕನ್ನಡದ ಖ್ಯಾತ ಪತ್ರಕರ್ತರು ಮತ್ತು ಕನ್ನಡದ ಹೋರಾಟಗಾರರಾದಂಥ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರು ಆರಂಭಿಸಿದಂಥ ಒಂದು ಪತ್ರಿಕೆ. ಅವರು ತಮ್ಮ 99ನೇ ವಯಸ್ಸಿನಲ್ಲಿ ವೃದ್ಧಾಪ್ಯ ಮತ್ತು ವಯೋಸಹಜ ಅನಾರೋಗ್ಯದಿಂದ ಈ ಪತ್ರಿಕೆಯನ್ನು ನಿಲ್ಲಿಸ್ತೀನಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅದರ ಮುಂದಾಳತ್ವವನ್ನು ನೀವು ವಹಿಸ್ಕೊಂಡು ಹೋಗಬೇಕು ಅಂತೇಳಿ ನನಗೆ ಅವರು ಕೇಳಿಕೊಂಡಾಗ ನಾನು ಆ ಪತ್ರಿಕೆಯನ್ನು ಆರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ನಿರುದ್ಯೋಗಿಯೂ ಕೂಡ ಆಗಿದ್ದೆ. ಹೀಗಾಗಿ ನನ್ನ ಹೆಸರಿಗೆ ತಕ್ಕ ಹಾಗೆಯೇ ಈ ಪತ್ರಿಕೆ ಇದೆ ಅಂಥೇಳಿ ನನಗನ್ನಿಸಿದ್ರಿಂದ ವಿಶ್ವವಾಣಿ ಪತ್ರಿಕೆಯನ್ನು ನಾನು ಕೈಗೆತ್ತಿಕೊಂಡೆ. ವಿಶ್ವವಾಣಿ ಪತ್ರಿಕೆ ಕೇವಲ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಮಾತ್ರ ಸೀಮಿತ ಆಗಿತ್ತು. ನಾನು ತಗೊಂಡು ಈಗ 10 ವರ್ಷಗಳಾಗಿದೆ. ಪತ್ರಿಕೆ 6 ಆವೃತ್ತಿಗಳನ್ನು ಆರಂಭ ಮಾಡಿದೆ. ಕನ್ನಡದಲ್ಲಿ ಇರುವಂಥ ಸುಮಾರು 10 ಪತ್ರಿಕೆಗಳು, ರಾಜ್ಯ ಮಟ್ಟದ 10 ಪತ್ರಿಕೆಗಳು ಉದ್ಯಮಪತಿಗಳು, ಕೈಗಾರಿಕೋದ್ಯಮಿಗಳು ಅಥವಾ ಸಂಘ ಸಂಸ್ಥೆಗಳು ಅಥವಾ ದತ್ತಿ ಸಂಸ್ಥೆಗಳು ನಡೆಸ್ತಾ ಇದ್ದರೆ, ಕಾರ್ಯನಿರತ ಪತ್ರಕರ್ತನೊಬ್ಬ ರಾಜ್ಯ ಮಟ್ಟದ ಪತ್ರಿಕೆಯನ್ನು ನಡೆಸ್ತಾ ಇರುವಂಥದ್ದು ನಾನು ಒಬ್ಬನೇ ಅಂತೇಳಿ ಹೇಳಲಿಕ್ಕೆ ಬಹಳ ಅಭಿಮಾನ ಅನಿಸುತ್ತೆ ಅಂತ. ಪತ್ರಿಕೆ ಆರಂಭ ಆದ ನಂತರ ವಿಶ್ವವಾಣಿ ಹಲವಾರು ಗುಚ್ಛಗಳನ್ನು ತನ್ನ ಕಿರೀಟಕ್ಕೆ ಸೇರಿಸಿಕೊಂಡಿದೆ. ಅದರಲ್ಲಿ ವಿಶ್ವವಾಣಿ ಪುಸ್ತಕ, ವಿಶ್ವವಾಣಿ TV, ವಿಶ್ವವಾಣಿ ಮಾಧ್ಯಮ ವಿದ್ಯಾಪೀಠ, ವಿಶ್ವವಾಣಿ ಗ್ಲೋಬಲ್ ಫೋರಂ ಹಾಗೂ ಶಿರಸಿಯಿಂದ ಆರಂಭ ಆಗ್ತಾ ಇರುವಂತಹ ಕಳೆದ 42 ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂತಹ ಜನಪ್ರಿಯ ಪತ್ರಿಕೆ ಲೋಕಧ್ವನಿ ಹಾಗೂ ಈಗ ಪ್ರವಾಸಿ ಪ್ರಪಂಚ. ಇಷ್ಟು ಸಂಸ್ಥೆಗಳನ್ನು, ಇಷ್ಟು ಪ್ರಕಟಣೆಗಳನ್ನು ವಿಶ್ವವಾಣಿ ಪತ್ರಿಕೆಯ ಸಮೂಹದ ಅಡಿಯಲ್ಲಿ ಹೊರಬರ್ತಾ ಇರುವಂಥದ್ದನ್ನು ನಿಮ್ಮ ಮುಂದೆ ಅತ್ಯಂತ ಸವಿನಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರವಾಸಿ ಪ್ರಪಂಚ ಪಾಟೀಲ್ ಪುಟ್ಟಪ್ಪನವರು ವಿಶ್ವವಾಣಿಯ ಜೊತೆಗೆ
ಪ್ರಪಂಚ ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ಆರಂಭಿಸಿದರು. ಪ್ರಪಂಚ ಪತ್ರಿಕೆ ಬಹಳ ಜನಪ್ರಿಯವಾದಂಥ ಒಂದು ವಾರಪತ್ರಿಕೆಯಾಗಿತ್ತದು, ಮನೆ ಮಾತಾದಂಥ ಒಂದು ಪತ್ರಿಕೆ. ಹೀಗಾಗಿ ನಾನು ಪಾಟೀಲ್ ಪುಟ್ಟಪ್ಪನವ್ರ ಹತ್ರ ಕೇವಲ ವಿಶ್ವವಾಣಿಯನ್ನು ಮಾತ್ರ ತಗೊಂಡು ಪ್ರಪಂಚವನ್ನು ಬಿಡೋದು ಬೇಡ, ಅದು ಇದ್ದರೆ ಒಳ್ಳೆಯದು ಅನ್ನುವಂಥ ಒಂದು ಕಾರಣದಿಂದ ಈ ಪತ್ರಿಕೆಗೆ ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಹೆಸರನ್ನು ಇಡಬೇಕು ಅಂಥೇಳಿ ನಿರ್ಧರಿಸಿ ಅದು ಇವತ್ತು ಲೋಕಾರ್ಪಣೆಗೆ ಕಾದಿದೆ. ನಿಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಜಗತ್ತು ಕೋವಿಡ್ ನಂತರ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ಕೋವಿಡ್ ನಂತರ ಬಹಳ ವಿಚಿತ್ರ ಅನ್ನುವ ರೀತಿಯಲ್ಲಿ ಇಡೀ ಜಗತ್ತು ಪ್ರವಾಸಕ್ಕೆ ಮುಖ ಮಾಡಿ ನಿಂತಿದೆ. ಕೋವಿಡ್ ನಂತರ 10 ಜನಪ್ರಿಯ ಉದ್ಯಮ, ಯಶಸ್ವಿ ಉದ್ಯಮಗಳಲ್ಲಿ 2 ಉದ್ಯಮಗಳು ಅಂತಂದರೆ ಮೊದಲನೇದಾಗಿ ಹೋಟೆಲ್ ಉದ್ಯಮ ಮತ್ತು ಪ್ರವಾಸೋದ್ಯಮ. ಈ 2 ಉದ್ಯಮಗಳು ಕೋವಿಡ್ ನಂತರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕಂಡಂತಹ, ಆರ್ಥಿಕವಾಗಿ ಲಾಭವನ್ನು ತಂದುಕೊಟ್ಟಂಥ ಇದು 2 ಉದ್ಯಮಗಳು. ಈ 2 ಉದ್ಯಮಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದರೂ ಕೂಡ ಇದಕ್ಕೆ ಉತ್ತೇಜನ ನೀಡುವಂಥ ಒಂದೇ ಒಂದು ಪತ್ರಿಕೆ ಕೂಡ ಇಲ್ಲದೇ ಇರುವಂಥದ್ದು ದುರದೃಷ್ಟಕರ. ಜಗತ್ತಿನಲ್ಲಿ ಸುಮಾರು 70ಕ್ಕೂ ಹೆಚ್ಚು ದೇಶಗಳು ತನ್ನ ಆರ್ಥಿಕತೆಗಾಗಿ ಪ್ರವಾಸೋದ್ಯಮವನ್ನು ಇವತ್ತು ನೆಚ್ಚಿಕೊಂಡಿದೆ. ಸಣ್ಣ ಸಣ್ಣ ದೇಶಗಳು, ಮಾಲ್ಡೀವ್ಸ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಬ್ಯಾಂಕಾಕ್ ಇರ್ಬೋದು, ಅಥವಾ ನಿಮಗೆ ಫಿಜಿ ಅಂತ ಸಣ್ಣ ದೇಶ ಇರ್ಬೋದು, ಅಥವಾ ಮಾರಿಷಸ್ನಂಥ ಸಣ್ಣ ದೇಶ ಇರ್ಬೋದು. ಆ ದೇಶಗಳು ಇವತ್ತು ಸುಮಾರು 40% GDPಯನ್ನು ಪ್ರವಾಸೋದ್ಯಮದಿಂದನೇ ಇವತ್ತು ಗಿಟ್ಟಿಸ್ಕೊಳ್ತಾ ಇದೆ. ಇವತ್ತು ಪ್ರತಿಯೊಬ್ಬರೂ ಕೂಡ ಪ್ರವಾಸಿಯಾಗಿದ್ದಾರೆ, ಒಂದೊಂದು ರೀತಿಯಲ್ಲಿ ಪ್ರವಾಸಕ್ಕೆ ಹೊರಟಿದ್ದಾರೆ ಅವರೆಲ್ಲರೂ ಕೂಡ. ಆದರೆ ಪ್ರವಾಸಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳು ಮತ್ತು ಮೂಲ ಸೌಲಭ್ಯಗಳು ಮತ್ತು ಮೂಲ ಸಾಹಿತ್ಯ ನಮ್ಮಲ್ಲಿ ಅತ್ಯಂತ ಕಡಿಮೆ ಇರುವಂಥದ್ದನ್ನು ಮನಗಂಡು ನಾವು ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ಬೋದು ಅಂತೇಳಿ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನನಗಿರುವಂಥ ಏಕಮಾತ್ರ ಅರ್ಹತೆ ಏನು ಅಂತಂದರೆ, ನಾನೊಬ್ಬ ನಿತ್ಯ ಪ್ರವಾಸಿಗ ಅನ್ನುವಂಥದ್ದು. ನಾನು ಸುಮಾರು 380 ಸಲ ವಿದೇಶ ಪ್ರಯಾಣವನ್ನು ಮಾಡಿ 99 ದೇಶಗಳಿಗೆ ಹೋಗಿದ್ದೀನಿ. ಬಹುಶಃ ಒಂದೇ ದೇಶಕ್ಕೆ 10 ಸಲ ಹೋಗದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಜಗತ್ತಿನ ಎಲ್ಲ ದೇಶಗಳನ್ನು 1.5-2 ಸಲ ನಾನು ನೋಡಿರ್ತಾ ಇದ್ದೆ ಅಂತ. ಬಹುಶಃ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ ನಾನು ಕೂಡ. ನಾನು ಸಿದ್ದರಾಮಯ್ಯನವ್ರ ಹತ್ರ ಈ ಯೋಜನೆ ಬಗ್ಗೆ ಸುಮಾರು ಅವರು ವಿರೋಧ ಪಕ್ಷದ ನಾಯಕರಿದ್ದಾಗಲೇ ಇದರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ಅವರು ಕೂಡ ಹೇಳಿದರು, ಕರ್ನಾಟಕಕ್ಕೆ ಪ್ರವಾಸೋದ್ಯಮಕ್ಕೆ ಒಂದು ಈ ರೀತಿಯಾದಂಥ ಒಂದು ಮುಖವಾಣಿ ಬೇಕು ಅನ್ನುವಂಥ ಒಂದು ಸಂಗತಿಯನ್ನು ಅವರು ಹೇಳಿದರು. ನಾನು ಇಷ್ಟಪಡುವಂತಹ, ಗೌರವಿಸುವಂತಹ ಕೆಲವು ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಬ್ಬರು. ಈ ಕಾರ್ಯಕ್ರಮವನ್ನು ಸುಮಾರು 2-2.5 ತಿಂಗಳ ಹಿಂದೆ ಆಗಬೇಕಾಗಿತ್ತು ಈ ಕಾರ್ಯಕ್ರಮ. ಆದರೆ ಅವರು ಹೇಳಿದರು, ನಾನು ಈ ಪತ್ರಿಕೆಯ ಬಿಡುಗಡೆಯನ್ನು, ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾನೇ ಬಂದು ನೆರವೇರಿಸಿಕೊಡ್ತೇನೆ ಅಂತ ಹೇಳಿದ್ರಿಂದ ಮಧ್ಯದಲ್ಲಿ ಅವರಿಗೆ ಕಾಲು ನೋವಿನಿಂದಾಗಿ ಅವರಿಗೆ ಆಗಿರಲಿಲ್ಲ. ಅವಾಗ ಹೇಳಿದರು ಅವರು, 2 ತಿಂಗಳ ಮುಂದೆ ಹಾಕಿ ನಂತರ ನಾನೇ ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತ. ಪ್ರವಾಸೋದ್ಯಮದ ಕುರಿತು ಇವತ್ತು 3 ಕೂಡ ಇದ್ದಾರೆ. ಪಾಟೀಲ್ರಿದ್ದಾರೆ, ಶ್ರೀನಿವಾಸ್ ಅವರಿದ್ದಾರೆ ಮತ್ತು ಚಿಕ್ಕಮಾಧವ್ ಅವರಿದ್ದಾರೆ, ಅನಿಲ್ ಚಿಕ್ಕಮಾಧವ್ ಅವರಿದ್ದಾರೆ. ನೀವು ಯಾವುದೇ ಒಂದು ಪ್ರಸ್ತಾವನೆಯನ್ನು ಸಿದ್ದರಾಮಯ್ಯನವರ ಹತ್ರ ಇಟ್ಟರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಯಶಃ ಅವರು ಇಲ್ಲ ಅಂತೇಳಿ ಹೇಳಿದ್ದನ್ನು ಅವರು ನಾನಂತೂ ಕೇಳಿಲ್ಲ. ನನಗವರು ಹೇಳಿದರು ಸಿದ್ದರಾಮಯ್ಯನವರು ಏನು ಅಂತಂದರೆ, ಪ್ರವಾಸೋದ್ಯಮ ಯಾಕೆ ನಮಗೆ ಮುಖ್ಯ ಆಗತ್ತೆ ಅಂತಂದರೆ, ಜಗತ್ತಿನಲ್ಲಿ ಪೊಲ್ಯೂಷನ್ ಫ್ರೀ, ಮಾಲಿನ್ಯ ರಹಿತವಾದಂತಹ ಒಂದು ಉದ್ಯಮ ಇದ್ದರೆ ಅದು ಪ್ರವಾಸೋದ್ಯಮ ಅಂತ.
ಒಂದು ದೇಶವನ್ನು ಶೋಕೇಸ್ ಮಾಡಲಿಕ್ಕೆ, ವಿದೇಶಿಗರನ್ನು ಆಕರ್ಷಿಸಲಿಕ್ಕೆ ಮತ್ತು ಜಾಬ್ ಅಪಾರ್ಚುನಿಟೀಸನ್ನು, ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಹೆಚ್ಚಿನ ಬಂಡವಾಳ ಇಲ್ಲದೆ ಇವೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿದ್ದರೆ ಅದು ಪ್ರವಾಸೋದ್ಯಮದಿಂದ ಅನ್ನುವಂಥ ಒಂದು ಕಲ್ಪನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಹೊಂದಿರುವಂಥದ್ದು ನಿಜಕ್ಕೂ ಒಂದು ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ. ನಿಮಗೆ ಇಲ್ಲಿ ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ, ಈಗ ಒಂದು 3 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕೈಟ್ ಅನ್ನುವಂಥ ಒಂದು ಸಮಾವೇಶ ನಡೀತು. KITE ಅಂತ, ಕೈಟ್ ಅಂದರೆ ಕರ್ನಾಟಕ ಇಂಟರ್ನ್ಯಾಷನಲ್ ಟೂರಿಸಂ ಎಕ್ಸ್ಪೋ ಅನ್ನುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಬೇಕಾಗಿತ್ತು, ಆದರೆ ಅವರಿಗೆ ಕಾಲು ನೋವಿತ್ತು. ಅವರಿಗೆ 2 ಸ್ಟೆಪ್ಪನ್ನು ಕೂಡ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅವರು ಹೇಳಿದರು, ಇಲ್ಲ, ಕೈಟ್ ಸಮಾವೇಶದಲ್ಲಿ ಸುಮಾರು 40ಕ್ಕೂ ಹೆಚ್ಚು ದೇಶಗಳಿಂದ ಪ್ರತಿನಿಧಿಗಳು ಬರ್ತಾರೆ. ನಾನು ಈ ಕಾರಣದಿಂದ ಇದರಲ್ಲಿ ಗೈರು ಹಾಜರಾದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳುವಂಥ ಒಂದು ಕಾರಣದಿಂದ ಗಾಲಿ ಕುರ್ಚಿಯಲ್ಲಿ ಬಂದು ಅವರು ಆ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅಂತ. ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಒಳ್ಳೆಯ ಸಚಿವರನ್ನು ಕೂಡ ಅವರು ಆರಿಸಿದ್ದಾರೆ. ಸಾಮಾನ್ಯವಾಗಿ ಪ್ರವಾಸೋದ್ಯಮ ನೀವು ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಪ್ರವಾಸೋದ್ಯಮ ಸಚಿವರಿದ್ದಾರೆ ಅಂತೇಳಿ ನೋಡಿ ಅಂತ. ಕೊನೆಯ ಆಯ್ಕೆಯಾಗಿ ಪ್ರವಾಸೋದ್ಯಮ ಸಚಿವರನ್ನು ಕೊಡ್ತಾರೆ. ಆದರೆ ಇವತ್ತು ಪಾಟೀಲರು ಬಹಳ ಹಿರಿಯ ರಾಜಕಾರಣಿಗಳು, ಹಿರಿಯ ಮುತ್ಸದ್ದಿ, ಅನುಭವಿ ರಾಜಕಾರಣಿ, ಅವರೇ ಪ್ರವಾಸೋದ್ಯಮ ಸಚಿವರಾಗಿರಬೇಕು ಅಂತ ಅವರಿಗೆ ಆ ನೇತೃತ್ವವನ್ನು ವಹಿಸಿ ಕರ್ನಾಟಕದ ಪ್ರವಾಸೋದ್ಯಮವನ್ನು ಒಂದು ಸುರಕ್ಷಿತವಾದಂಥ ಒಂದು ಕೈಗಳಲ್ಲಿ, ಹಸ್ತಗಳಲ್ಲಿ ಅವರಿಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು, ಈ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಔಚಿತ್ಯಪೂರ್ಣ ಅಂಥೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ HK ಪಾಟೀಲ್ ಅವರು ಬಂದಿರುವಂಥದ್ದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಯಾವ ಖಾತೆ, ಯಾವ ವಿಷಯ ಕೊಟ್ಟರೂ ಕೂಡ ಪಾಟೀಲರು ಅದಕ್ಕೆ ನ್ಯಾಯವನ್ನು ಒದಗಿಸ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರವಾಸೋದ್ಯಮ ಕ್ಷೇತ್ರ ಅವರಿಗೆ ಹೊಸತಾಗಿದ್ದರೂ ಕೂಡ, ಯಾಕೆಂತ ಇದಕ್ಕಿಂತ ಮುಂಚೆ ಅವರು ಕಾನೂನು ಸಚಿವರಾಗಿದ್ದರು, ಸಂಸದೀಯ ಖಾತೆ ಸಚಿವರಾಗಿದ್ದರು, ಪಂಚಾಯತ್ ರಾಜ್ ಸಚಿವರಾಗಿದ್ದರು, ಗ್ರಾಮೀಣ ಅಭಿವೃದ್ಧಿ ಖಾತೆ ಸಚಿವರಾಗಿದ್ದರು, ನೀರಾವರಿ ಖಾತೆ ಸಚಿವರಾಗಿದ್ದರು. ಪ್ರವಾಸೋದ್ಯಮ ಅವರಿಗೆ ಹೊಸತಾದರೂ ಕೂಡ ಆ ಒಂದು ಖಾತೆಗೆ ಸಮರ್ಥ ನ್ಯಾಯಕತ್ವವನ್ನು ಒದಗಿಸುವುದರ ಮೂಲಕ ನ್ಯಾಯವನ್ನು ಒದಗಿಸಿದ್ದಾರೆ. ಅವರು ಪ್ರವಾಸೋದ್ಯಮ ಸಚಿವರಾದ ನಂತರ ಗದಗ ಎಷ್ಟು ಅಭಿವೃದ್ಧಿಯಾಗಿದೆ ಅನ್ನುವಂಥದ್ದನ್ನು ನೀವು ನೋಡಬೇಕು ಅಂತ. ಕರ್ನಾಟಕದ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಗದಗಕ್ಕೂ ಕೂಡ ಇವತ್ತೊಂದು ಸ್ಥಾನವನ್ನು ದೊರಕಿಸಿಕೊಟ್ಟಿದ್ದಾರೆ ಅವರು. ಚಪ್ಪಾಳೆ ಹೊಡಿಬೋದು ಅಂತ. ಒಳ್ಳೆಯ ಕೆಲಸ ಮಾಡಿದಾಗ ಬೆನ್ನ ತಟ್ಟುವಂಥದ್ದು ನಮ್ಮ ಕರ್ತವ್ಯ, ಗುಣಕ್ಕೆ ಮತ್ಸರ ಬೇಡ. ಹಾಗೆ ನನ್ನ ಆತ್ಮೀಯರಾದಂಥ ಶ್ರೀನಿವಾಸ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಶ್ರೀನಿವಾಸ್ ಅವರು ನನ್ನ ಬಹುಕಾಲದ ಸ್ನೇಹಿತರು. ಪ್ರವಾಸೋದ್ಯಮ ಅಂದರೆ ಅವರಿಗೆ ಭಾಳ ಅಚ್ಚುಮೆಚ್ಚಿನ ಒಂದು ವಿಷಯ. ಅವರು ಕೂಡ ನನ್ನ ಸನಿಹದ ಪೈಪೋಟಿ ನೀಡ್ತಾ ಇರುವಂಥ ಒಬ್ಬ ಸ್ನೇಹಿತ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಅವರು ಸುಮಾರು ಒಂದು 60-65 ದೇಶಗಳನ್ನು ಅವರು ಕೂಡ ಸುತ್ತಿದ್ದಾರೆ. ಹೊಸ ಹೊಸ ದೇಶಗಳಿಗೆ ಅಧ್ಯಯನಕ್ಕಾಗಿ ಅವರು ಹೋಗಿದ್ದಾರೆ. KSTDC ಆಫೀಸು KSRTC ಡಿಪೋದಲ್ಲಿ ಇತ್ತು ಅಂತ. ಇದರಲ್ಲಿ ಏನೂ ತಮಾಷೆ ಇಲ್ಲ. ನೀವು KSTDC ಆಫೀಸನ್ನು ನೀವು ನೋಡಬೇಕಿತ್ತು. ಅಲ್ಲಿ ಹೊಗೆ ತುಂಬಿದಂಥ ಒಂದು ಆಫೀಸು ಇತ್ತು. ಅವರು ಅಧ್ಯಕ್ಷರಾಗಿ ಬಂದ ನಂತರ KSTDC ಕಚೇರಿಯನ್ನು ಕೂಡ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿದ್ದಾರೆ ಅವರು. ಅಷ್ಟು ಸುಂದರವಾದಂಥ ಒಂದು ಆಫೀಸನ್ನು ಮಾಡಿ KSTDCಗೆ ಒಂದು ಹೊಸ ನಾಯಕತ್ವವನ್ನು ಮತ್ತು ಹೊಸ ರೋಡ್ ಮ್ಯಾಪನ್ನು ಮಾಡಿದಂಥ ಒಂದು ಶ್ರೇಯಸ್ಸು ಶ್ರೀನಿವಾಸ್ ಅವರದ್ದು. ನಾನು ಮೊನ್ನೆ ಅವರ ಆಫೀಸಿಗೆ ಹೋಗಿದ್ದೆ. ನಿಜಕ್ಕೂ ಕೂಡ ಸರ್ಕಾರದ ಒಂದು ಆಫೀಸಿಗೆ ಹೋಗಿದ್ದೆ ಅಂತೇಳಿ ನನಗೆ ಅನ್ನಿಸ್ಲೇ ಇಲ್ಲ ಅಂತ. ಅಷ್ಟು ಸುಂದರವಾದಂಥ
ಕಚೇರಿಯನ್ನು ಮಾಡೋದರ ಮೂಲಕ ನನ್ನ ಹತ್ರ ಅವ್ರು ಮಾತನಾಡುವಾಗ ಹೇಳಿದರು, ನಾನು ಏನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅಂತೇಳಿ ಸುಮಾರು ಒಂದು 20 ಪ್ರೋಗ್ರಾಮ್ಗಳನ್ನು ಹೇಳಿದರು ಅಂತ. ಆ ಎಲ್ಲ ಪ್ರೋಗ್ರಾಮ್ಗಳು ಅನುಷ್ಠಾನಗೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಕರ್ನಾಟಕದ ಪ್ರವಾಸೋದ್ಯಮ ನಕ್ಷೆ ಬದಲಾಗೋದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಾಗಂತೇಳಿ ಅವರಿಗೆ KSTDC ಹೊಸ್ತೇನಲ್ಲ. JH ಪಾಟೀಲರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗಲೂ ಕೂಡ 30 ವರ್ಷಗಳ ಹಿಂದೆಯೂ ಕೂಡ ಅವರು KSTDCಯ ಚೇರ್ಮನ್ ಆಗಿದ್ದರು. JH ಪಟೇಲರು ಸದನದಲ್ಲೇ KSTDC ಮಾಡಿದಂಥ ಸಾಧನೆ ಬಗ್ಗೆ ಸದನದಲ್ಲೇ ಪ್ರಶಂಸೆಯನ್ನು ಕೂಡ ಮಾಡಿದರು. ಇವತ್ತು ಅವರು KSTDC ಅಧ್ಯಕ್ಷರಾಗಿರುವಂಥದ್ದು ಮತ್ತು ಈ ಸಮಾರಂಭಕ್ಕೆ ಬಂದಿರುವಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಹಾಗೆ ನಮ್ಮ ಅನಿಲ್ ಚಿಕ್ಕಮಾದು ಅವರು ಬಹಳ ಉತ್ಸಾಹಿ ಮತ್ತು ತರುಣ ಜನಪ್ರತಿನಿಧಿ. JLR ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ಸ್ಗೆ ರಾಜ್ಯದ ಪ್ರವಾಸೋದ್ಯಮದ JLR ಒಂದು ಡ್ರೈವಿಂಗ್ ಫೋರ್ಸ್ ಇದ್ದ ಹಾಗೆ. ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಹೆಸರು ಬಂದಿದ್ದರೆ ಅದಕ್ಕೆ JLR ಕೂಡ ಕಾರಣ. ಯಾಕೆಂತಂದರೆ ವಿದೇಶಿಗಳ ಅನೇಕ ಜನ ಪ್ರವಾಸಿಗರು ಕೂಡ ನಮ್ಮ ರಾಜ್ಯದಲ್ಲಿ ಇರುವಂಥ ಸುಮಾರು 29-30 JLR ಪ್ರಾಪರ್ಟಿಗಳಲ್ಲಿ ಉಳಿದು ಅದನ್ನು ನಮ್ಮ ರಾಜ್ಯದ ಪ್ರೇಕ್ಷಣೀಯ ಸ್ಥಳವನ್ನು ಅನುಭವಿಸಿ ಹೋಗ್ತಾ ಇದ್ದಾರೆ. ಅಂಥ JLRಗೆ ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿರುವಂಥದ್ದು ನಮ್ಮ ಅನಿಲ್ ಚಿಕ್ಕಮಾದು ಅವರು. ಸಾಧ್ಯ ಆದರೆ ಕರ್ನಾಟಕದಲ್ಲಿರುವಂಥ ಈ JLR ಪ್ರಾಪರ್ಟಿಯಲ್ಲಿ ನೀವು ಉಳಿದು ಬಂದರೆ ಗೊತ್ತಾಗತ್ತೆ ಅನಿಲ್ ಚಿಕ್ಕಮಾದು ಅವರು ಅಧ್ಯಕ್ಷರಾದ ನಂತರ ಯಾವ್ಯಾವ ಸುಧಾರಣೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ. ನಮ್ಮ ಪತ್ರಕರ್ತರಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಆಪಾದನೆಯನ್ನು ಮಾಡ್ತಾರೆ. ಏನು ಅಂತಂದರೆ ಪತ್ರಿಕೆಗಳಲ್ಲಿ ಬರೀ ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ, ಹನಿ ಟ್ರ್ಯಾಪು, ಪೆನ್ ಡ್ರೈವು ಈ ಥರದ ಸುದ್ದಿಗಳನ್ನಷ್ಟೇ ಹಾಕ್ತೀರಿ ನೀವು, ನಿಮಗೇನು ಒಳ್ಳೆಯದು ಯಾವುದೂ ಕಾಣೋದಿಲ್ವಾ ಅಂತೇಳಿ ಅನೇಕ ಜನ ಹೇಳ್ತಾರೆ ಅಂತ. ಪತ್ರಿಕೋದ್ಯಮದಲ್ಲಿ ಒಂದು ಸ್ಥಾಪಿತವಾದಂಥ ಒಂದು ನಿಯಮ ಇದೆ. 4 Cಗಳು ಇಲ್ಲದೆ ಪತ್ರಿಕೆಗಳನ್ನು ಮತ್ತು TV ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. 4 C ಯಾವುದು ಅಂದರೆ ಮೊದಲನೇದು ಕಾನ್ಸ್ಟಿಟ್ಯೂಷನ್ ಅಂದರೆ ನಿಮಗೆ 3 ಅಂಗಗಳು, ಸಂವಿಧಾನದ 3 ಅಂಗಗಳನ್ನು ಬಿಟ್ಟು ನಾವು ಪತ್ರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು C ಯಾವುದು ಅಂತಂದರೆ ಕ್ರಿಕೆಟ್ ಇಲ್ಲದೆ ಪತ್ರಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು C ಯಾವುದು ಅಂತಂದರೆ ಕ್ರೈಮ್, ಅದನ್ನು ಬಿಟ್ಟು ನಾವು ಪತ್ರಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು C ಯಾವುದು ಅಂತಂದರೆ ಸಿನಿಮಾ. ಇದಿಷ್ಟಿಲ್ಲದೆ ಈ 4 Cಗಳಿಲ್ಲದೆ ಪತ್ರಿಕೆಗಳನ್ನು TV ಮಾಡಲಿಕ್ಕೆ ಆಗೋದಿಲ್ಲ, ಯಾರೂ ನೋಡೋದಿಲ್ಲ, ಯಾರೂ ಪತ್ರಿಕೆ ಓಡೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆದರೆ ಈ 4 Cಗಳು ಇಲ್ಲದೆ ಈ ರೀತಿಯಾದಂಥ ನೆಗೆಟಿವ್ ಸುದ್ದಿಗಳನ್ನು ಹಾಕದೆ ನಾವು ಪ್ರವಾಸಿ ಪ್ರಪಂಚ ಪತ್ರಿಕೆಯನ್ನು ನಾವು ಮಾಡಿದ್ದೇವೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಮನಸ್ಸನ್ನು ಹಸನುಗೊಳಿಸುವಂತಹ, ಬದುಕನ್ನು ಹಗರಗೊಳಿಸುವಂಥ ಒಂದು ಪತ್ರಿಕೆ ಅಂತ ಹೇಳ್ಬೋದು. ಇದು ನೀವು ಪ್ರವಾಸಿ ಪ್ರಪಂಚವನ್ನು ಓದ್ತಾ ಇದ್ದರೆ ಮತ್ತು ಓದಾದ ನಂತರ ನಿಮ್ಮ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಭಾವನೆ ಏನು ಅಂತಂದರೆ ಜಗತ್ತು ಅತ್ಯಂತ ವಿಶಾಲವಾಗಿದೆ ಮತ್ತು ಜಗತ್ತು ಅತ್ಯಂತ ಸುಂದರವಾಗಿದೆ ಅಂತ. ನಾವಲ್ಲಿ ಏನನ್ನು ಕೆಟ್ಟದ್ದನ್ನು ಬರೀಲಿಕ್ಕೆ ಅವಕಾಶವೇ ಇಲ್ಲ ಅಂತಲ್ಲಿ. ನಮ್ಮ ರಾಜ್ಯದ ಬಗ್ಗೆ, ಹೊರ ರಾಜ್ಯದ ಬಗ್ಗೆ, ಹೊರ ದೇಶಗಳ ಬಗ್ಗೆ ವಿವರಗಳನ್ನು ನಾವು ನಮ್ಮ ಪತ್ರಿಕೆಯಲ್ಲಿ ಕೊಡ್ತೇವೆ. ಒಬ್ಬ ಪ್ರವಾಸಿ ತಿಳಿಯಲೇಬೇಕಾದಂತಹ ವಿಷಯಗಳನ್ನು ಅಲ್ಲಿ ಕೊಟ್ಟಿರ್ತೇವೆ. ಇದು ಕೇವಲ ಪತ್ರಿಕೆ ಅಷ್ಟೇ ಅಲ್ಲ ಅಂತ. ಇದು ಪ್ರವಾಸಿ ಪ್ರಪಂಚ ಕೇವಲ ಮುದ್ರಿತ ಪತ್ರಿಕೆ ಅಷ್ಟೇ ಅಲ್ಲ, ಇದರ ಜೊತೆಗೆ ವೆಬ್ಸೈಟನ್ನು ಕೂಡ ನಾವು ರೂಪಿಸಿದ್ದೇವೆ. ಅದು ಕೂಡ ಇವತ್ತು ಉದ್ಘಾಟನೆ ಆಗಲಿಕ್ಕಿದೆ. ಪ್ರತಿ 15 ನಿಮಿಷಕ್ಕೆ ಕರ್ನಾಟಕ, ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ನಡೆಯುವಂಥ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಬೆಳವಣಿಗೆಗಳನ್ನು ಕೂಡ ಈ ವೆಬ್ಸೈಟ್ನಲ್ಲಿ ನಾವು ಬ್ರೇಕಿಂಗ್ ನ್ಯೂಸ್ ಥರ ನಾವು ಅದನ್ನು ಬ್ರೇಕ್ ಮಾಡ್ತಾ ಹೋಗ್ತೀವಿ. ನಿಮಗೆ ಈ ರೀತಿಯಾದಂಥ ವೆಬ್ಸೈಟ್, ಡೈನಮಿಕ್ ಆದಂಥ ಒಂದು ವೆಬ್ಸೈಟ್ ಪ್ರಾಯಶಃ ಬೇರೆ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಟ್ರಾವೆಲ್, ಟೂರಿಸಮ್ ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಪ್ರವಾಸ
ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರ, ಈ 3 ಕ್ಷೇತ್ರಗಳಲ್ಲಿ ಇರುವಂತಹ ಎಲ್ಲ ಸುದ್ದಿಗಳನ್ನು ಕೂಡ ನಿಮಗೆ ಆಶ್ಚರ್ಯ ಆಗ್ಬೋದು. ಈ 3 ಕ್ಷೇತ್ರಗಳನ್ನು ಇಟ್ಟುಕೊಂಡು ನಾವು ವಾರಕ್ಕೆ 20 ಪುಟಗಳ ಪತ್ರಿಕೆಯನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಡೈಲಿ ಪತ್ರಿಕೆಯು ಕೂಡ ಇವತ್ತೆಲ್ಲವೂ ಕೂಡ 10 ಪುಟ ಮತ್ತು 12 ಪುಟಕ್ಕೆ ಬಂದುಬಿಟ್ಟಿದೆ. ಆದರೆ ನಾವು ಪ್ರತಿ ವಾರ 20 ಪುಟ, ಎಲ್ಲ ಪುಟಗಳು ಕೂಡ ಕಲರ್ನಲ್ಲೇ ಇರುತ್ತೆ. ಅಂಥ ಒಂದು ಪತ್ರಿಕೆಯನ್ನು ರೂಪಿಸಿದ್ದೇವೆ. ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಸಂತೋಷ ಮತ್ತು ನೆಮ್ಮದಿಯನ್ನು ಪರ್ಚೇಸ್ ಮಾಡಲಿಕ್ಕಾಗಲ್ವಂತೆ, ಖರೀದಿ ಮಾಡಲಿಕ್ಕೆ ಆಗೋದಿಲ್ಲಂತೆ. ಆದರೆ ಪ್ರವಾಸಿ ಪ್ರಪಂಚವನ್ನು ಖರೀದಿ ಮಾಡೋದ್ರ ಮೂಲಕ ಅದು ಎರಡನ್ನೂ ಕೂಡ ನೀವು ಖರೀದಿ ಮಾಡ್ಬೋದು ಅಂತ. ಸಂತೋಷವನ್ನೂ ನೀವು ಖರೀದಿ ಮಾಡ್ಬೋದು, ನೆಮ್ಮದಿಯನ್ನು ಕೂಡ ಖರೀದಿ ಮಾಡ್ಬೋದು. ಪ್ರವಾಸಕ್ಕೆ ಹೋಗುವವರು ಮಾತ್ರ ಈ ಪತ್ರಿಕೆಯನ್ನು ಓದಬೇಕು ಅಂತೇಳಿ ಏನಿಲ್ಲ. ಪ್ರವಾಸ ಮಾಡದೇ ಇದ್ದವರು ಕೂಡ ಈ ಪತ್ರಿಕೆಯನ್ನು ಓದಬಹುದು, ವಿಷಯವನ್ನು ತಿಳಿದುಕೊಳ್ಬೋದು, ಮನೆಯಲ್ಲೇ ಕುಳಿತು ವಿಷಯವನ್ನು ನೋಡ್ಬೋದು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ ಕೂತು ಕೆಟ್ಟವರು ಇರಬಹುದು, ಆದರೆ ತಿರುಗಿ ಕೆಟ್ಟವರು ಯಾರೂ ಇಲ್ಲ ಅಂತ. ಹೀಗಾಗಿ ಇದು ತಿರುಗಾಡುವವರಿಗೆ, ಕೆಡದೇ ಇರುವವರಿಗೆ ಮಾಡದಂತಹ ಒಂದು ಪತ್ರಿಕೆ ಅಂತ, ಒಂದು ತಾಜಾ ಒಂದು ಪತ್ರಿಕೆ. ನಮ್ಮ ಪತ್ರಿಕೆಯನ್ನು ನೀವು ಬ್ರೇಕಿಂಗ್ ನ್ಯೂಸ್ಗೋಸ್ಕರ ಓದಬೇಡಿ, ಆರಾಮಾಗಿ ಸಂತೋಷದಿಂದ ನೆಮ್ಮದಿಯಿಂದ ಹಾಯಾಗಿ ಕುಳಿತುಕೊಂಡು ಓದುವವರಿಗೆ ಈ ಪತ್ರಿಕೆಯನ್ನು ನಾವು ರೂಪಿಸಿದ್ದೇವೆ. ಪತ್ರಿಕೆಯನ್ನು ನೀವು ನೋಡಿದ್ರೆ ಬಹುಶಃ ನಿಮಗೆ ಗೊತ್ತಾಗತ್ತೆ. ಮೊದಲ ಪತ್ರಿಕೆ ನಿಮಗೆ ಒಂದು ರೀತಿ ಟೀಸರ್ ಥರ ಇದೆ. ಬಹುಶಃ 2, 3, 4, 10 ಸಂಚಿಕೆ ಬಂದ ನಂತರ ನಿಮಗೆ ಪತ್ರಿಕೆಯ ನಿಜ ಸ್ವರೂಪ ಮತ್ತು ಸ್ಥಾಯಿ ಗುಣ ಏನು ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಪತ್ರಿಕೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ ಸಿಗತ್ತೆ. ನಾವು ಈ ಪತ್ರಿಕೆಯನ್ನು ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇವತ್ತು ನಾವು ಒಂದು ಪತ್ರಿಕೆಯನ್ನು ಮಾಡುವಾಗ ಸುಮಾರು 10 ರೂಪಾಯಿಯನ್ನು ನಾವು ಕಳೆದುಕೊಳ್ತೇವೆ. ನಾವು ಈಗ ವಿಶ್ವವಾಣಿ ಪತ್ರಿಕೆನೇ ಇರ್ಬೋದು ಅಥವಾ ಕನ್ನಡದ ಇನ್ನಿತರ ಪತ್ರಿಕೆಗಳೇ ಇರ್ಬೋದು, ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸುಮಾರು 15 ರೂಪಾಯಿ ಇರುತ್ತೆ. 15 ರೂಪಾಯಿ ಇರುವಂಥ ಪತ್ರಿಕೆಯನ್ನು ನಾವು 5 ರೂಪಾಯಿಗೆ ಕೊಡ್ತೇವೆ. ಅದನ್ನು 3 ರೂಪಾಯಿ ನಾವು ಏಜೆಂಟ್ರಿಗೆ ಕೊಟ್ಟರೆ ನಮಗೆ ಉಳಿಯುವಂಥದ್ದು ಕೇವಲ 2 ರೂಪಾಯಿ ಮಾತ್ರ. ಅಂದರೆ ನಿಮಗೆ ಯಾರಾದರೂ ಒಂದು ಪತ್ರಿಕೆಯನ್ನು ಓದ್ತಾ ಇದ್ದಾರೆ ಅಂತಂದರೆ ಆ ಪತ್ರಿಕೆಯ ಮಾಲಕ ತನ್ನ ಜೇಬಿನಿಂದ 13 ರೂಪಾಯಿಯನ್ನು ಕೊಟ್ಟು ಆ ಪತ್ರಿಕೆಯನ್ನು ಓದಿಸ್ತಾ ಇದ್ದಾನೆ ಅಂತ ನೀವು ತಿಳ್ಕೊಳ್ಬೇಕು ಅಂತ. ಅಂದರೆ ಅಷ್ಟು ಲಾಸ್ ಆಗುತ್ತೆ ಒಂದು ಪತ್ರಿಕೆಯನ್ನು ಮಾಡೋದರ ಹಿಂದುಗಡೆ ಇರುವಂಥ ಒಂದು ನೋವಿನ ಸಂಗತಿ. ಆದರೆ ಪತ್ರಿಕೆ ಹೇಗೆ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದರೆ ಅದರ ಜಾಹೀರಾತಿನಿಂದ. ಆದರೆ ನಾವು ಈ ಪತ್ರಿಕೆಯನ್ನು ಆರಂಭದ ದಿನದಿಂದಲೇ ಲಾಭದಲ್ಲಿ ಬರಬೇಕು ಅನ್ನುವಂಥ ಒಂದು ಕಾರಣದಿಂದ ಒಂದು ಹೊಸ ಬಿಸ್ನೆಸ್ ಮಾಡೆಲನ್ನು ಮಾಡಿ ಈ ಪತ್ರಿಕೆಯನ್ನು ಆರಂಭ ಮಾಡಿದ್ದೇವೆ. ಅನೇಕ ಜನರಿಗೆ ಅನಿಸಿರ್ಬೋದು, ಸಾಮಾನ್ಯವಾಗಿ ಈ ರೀತಿಯ 20 ಪುಟಗಳ ಪತ್ರಿಕೆಯನ್ನು ಮಾಡಲಿಕ್ಕೆ ಕನಿಷ್ಠ ಒಂದು 25-30 ಕೋಟಿ ರೂಪಾಯಿ ಆದರೂ ಕೂಡ ಬೇಕು ಅಂತ, ಬಂಡವಾಳ ಬೇಕು ಅಂತ. ನಾವು ಅದರ ಕಾಲು ಭಾಗದ ಬಂಡವಾಳದಲ್ಲಿ ಮೊದಲ ಸಂಚಿಕೆಯಿಂದಲೇ ಲಾಭ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಪತ್ರಿಕೆಗೆ 15 ರೂಪಾಯಿಯನ್ನು ಇಟ್ಟಿದ್ದೇವೆ. ಅಂದರೆ ವಾರಕ್ಕೆ 15 ರೂಪಾಯಿ, ತಿಂಗಳಿಗೆ 60 ರೂಪಾಯಿ ಮಾತ್ರ. ಯಾರು ಬೇಕಾದರೂ ಕೂಡ, ಪ್ರವಾಸಕ್ಕೆ ಹೋಗುವವರು ಯಾರು ಬೇಕಾದರೂ ಕೂಡ ಇದನ್ನು ಖರೀದಿಸ್ಬೋದು. ಇವತ್ತು ಪ್ರವಾಸಕ್ಕೆ ಹೋಗುವವರು ಪ್ರತಿ ದಿವಸ ಕನಿಷ್ಠ ಒಂದು ದಿವಸಕ್ಕೆ 2,000 ರೂಪಾಯಿಯನ್ನಾದರೂ ಕೂಡ ಖರ್ಚು ಮಾಡ್ತಾರೆ. ಒಂದು ಗುಟ್ಕಾ ಪ್ಯಾಕೆಟಿಗೆ ಇವತ್ತು 18 ರೂಪಾಯಿ ಇದೆ, ಒಂದು ಕಪ್ ಕಾಫಿಗೆ ಇವತ್ತು 30 ರೂಪಾಯಿ ಇದೆ. ಅದೆಲ್ಲವನ್ನೂ ಕೂಡ ಲೆಕ್ಕ ಹಾಕಿದರೆ ಕೇವಲ 15 ರೂಪಾಯಿಗೆ ಈ ಪತ್ರಿಕೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತರುವಂತಹ, ಕಳಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಪ್ರವಾಸಿಗರಿಗಾಗಿ ಒಂದು ವಿಡಿಯೋ ಚಾನಲನ್ನು ಕೂಡ ನಾವು ಮಾಡಿದ್ದೇವೆ. ಯೂಟ್ಯೂಬ್ ಚಾನಲ್, ಡಿಜಿಟಲ್ ಚಾನಲನ್ನು ಕೂಡ ಮಾಡಿದ್ದೇವೆ. ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಹೆಸರಿನಲ್ಲಿ ಆ ಚಾನಲ್ಲು ಕಾರ್ಯೋನ್ಮುಖ ಆಗುತ್ತೆ. ಅದು ಕೂಡ ಇವತ್ತು ಉದ್ಘಾಟನೆ ಆಗಲಿಕ್ಕಿದೆ. ಹಾಗೆ ಜೊತೆಯಲ್ಲಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲೂ ಕೂಡ ಪ್ರವಾಸಿ ಪ್ರಪಂಚ ಇದೆ. ಅಂದರೆ ಇವತ್ತು ಪತ್ರಿಕೆ, ವೆಬ್ಸೈಟ್, ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾ ಈ ಎಲ್ಲ ಚಾನಲ್ಗಳಲ್ಲೂ ಕೂಡ ಪ್ರವಾಸಿ ಪ್ರಪಂಚ ಪತ್ರಿಕೆ ಮತ್ತು ಅದರ ಹೂರಣ ನಿಮಗೆ ಸಿಗಲಿಕ್ಕಿದೆ. ಅಂಥ ಒಂದು ವಿಶೇಷವಾದಂಥ ಒಂದು ಪತ್ರಿಕೆಯನ್ನು ನಿಮ್ಮ ಕೈಗಿಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನೀವೆಲ್ಲರೂ ಕೂಡ ಅದನ್ನು ಅತ್ಯಂತ ಆಪ್ತವಾಗಿ ಬರಮಾಡಿಕೊಂಡು ಓದಿ
ಹರಸ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಎಚ್ ಕೆ ಪಾಟೀಲ್ ಅವರು, ಶ್ರೀನಿವಾಸ್ ಅವರು, ಅನಿಲ್ ಚಿಕ್ಮಾದವರು ಮತ್ತು ಡಾಲಿ ಧನಂಜಯವರಿಗೆ ಹಾಗೂ ನಿಮ್ಮೆಲ್ಲರಿಗೆ ನಮಸ್ಕಾರವನ್ನು ಹೇಳ್ತಾ, ಮುಖ್ಯಮಂತ್ರಿಗಳು ಈ ಪತ್ರಿಕೆಯನ್ನು ಲೋಕಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶಿರಬಾಗಿ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.